ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ನಾವು ಪಾಠ 2ಕ್ಕೆ ಹೋಗೋಣ. ಪಾಠದ ಹೆಸರು ನನ್ನ ಕನಸು. ಮೊದಲನೇ ಪಾಠ ಆಗಿದೆ ಅಲ್ವಾ? ಈಗ 2ನೇ ಪಾಠಕ್ಕೆ ಹೋಗ್ತಾ ಇದ್ದೀವಿ. 2ನೇ ಪಾಠದ ಹೆಸರು ನನ್ನ ಕನಸು. ಮೊದಲು ಏನಿತ್ತು? ತುತ್ತೂರಿ. ಎಲ್ಲರಿಗೂ ತುತ್ತೂರಿ ಪದ್ಯ ಅರ್ಥ ಆಯ್ತಲ್ಲ? ಅವನು ಹೇಗೆ ಜಂಬದಿಂದ ಇದ್ದ, ತುತ್ತೂರಿ ಏನಾಯ್ತು? ನೀರಿಗೆ ಬಿತ್ತು. ಅವನ ಜಂಬ ಎಲ್ಲ ಅವಾಗ ಅವನಿಗೆ ವ್ಯರ್ಥ ಆಯ್ತು, ಅಂದ್ರೆ ಅವ್ನಿಗೆ ಗೊತ್ತಾಯ್ತು ಜಂಬ ಪಟ್ಟಿದ್ಕೆ ನನಗೆ ತಕ್ಕ ಶಿಕ್ಷೆ ಆಯ್ತು ಅಂತ. ಈಗ ನನ್ನ ಕನಸು ಇದರಲ್ಲಿ ಪ್ರವೇಶ ಏನಂದ್ರೆ, ನಾವು ಕನಸನ್ನು ಕಾಣುತ್ತೀವಿ ಅಲ್ಲವೇ? ಎಲ್ಲರೂ ಕನಸು ಬೀಳುತ್ತಲ್ವ ನಮಗೆ ಮಲಗಬೇಕಾದ್ರೆ? ಬೀಳುತ್ತಾ ಇಲ್ವಾ? ಹಾಗಾದ್ರೆ ನೀನು ಕಂಡ ಕನಸು ಒಂದು ನೆನಪು ಮಾಡಿಕೋ. ನೀವೇನಾದ್ರೂ ಒಂದು ಕನಸು ಕಂಡಿರ್ತೀರಾ ಅನ್ಕೊಳ್ಳಿ, ನಿನ್ನೆನೋ ಮೊನ್ನೆನೋ ಯಾವಾಗಾದ್ರೂ ಕನಸು ಕಂಡಿರ್ತೀರಾ, ಅದನ್ನ ನೆನಪು ಮಾಡ್ಕೊಳ್ಳಿ. ಒಂದೊಂದು ನೆನಪಾಗುತ್ತೆ, ಆದ್ರೆ ಒಂದೊಂದು ನೆನಪಾಗಲ್ಲ, ಸಹಜವಾಗಿರುತ್ತೆ ಅದು. ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದು. ಇವಾಗ ಈಗ ಏನಿದೆ ಈ ಪಾಠ ನನ್ನ ಕನಸು ಅನ್ನೋದು, ಒಬ್ಬ ವಿದ್ಯಾರ್ಥಿ ಅಂದ್ರೆ ಒಬ್ಬ ಸ್ಟೂಡೆಂಟು ಅವ್ರು ಕಂಡಿದಂತ ಕನಸನ್ನ ನಿಮ್ಗೆ ಪಾಠದ ಮೂಲಕ ಇಲ್ಲಿ ತೋರಿಸಲಾಗಿದೆ. ಅದು ಏನಾಗಿರಬಹುದು ಎಂಬ ಕುತೂಹಲವೇ? ಅದೇನಾಗಿರ್ಬೋದು ಅಂತ ಕುತೂಹಲ ಇದೆಯಾ? ಹಾಗಾದರೆ ಅದನ್ನು ತಿಳಿದು ಗೆಳೆಯರೊಂದಿಗೆ ಹಂಚೋಣ. ಹಾಗಾದ್ರೆ ಏನಿರ್ಬೋದ ಕತೆ? ಹುಡುಗ ಏನ್ಕಂತ ಕನ್ಸ್ಕೊಂಡಿರ್ತಾನೆ? ಈಗ ನೀವು ರಾತ್ರಿ ಮಲಗಿದ್ರೆ ಅವ್ನು ಕನ್ಸ್ಕೊಂಡಿರ್ತೀರಾ, ನೀವು ಯಾವುದೋ ಬೇರೆ ದೇಶಕ್ಕೆ ಹೋಗಿರೋ ತರನೋ, ಇಲ್ಲ ನೀವು 2 ಸತಿನೋ ಆಟ ಆಡಿರೋ ತರನೋ ಎಲ್ಲ ಒಂದೊಂದು ಕನ್ಸು ಬಿಡುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಒಬ್ಬ ಹುಡುಗ ಒಂದು ಕನ್ಸು ಕಾಣ್ತಾನೆ. ಏನಿರ್ಬೋದ ಕನ್ಸು? ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು, ದುಂಬಿಯ ಜೇಂಕಾರ, ಪಕ್ಷಿಯ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ ಜರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿದೆ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಒಂದು ದಟ್ಟವಾದ ಕಾಡು ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬಹುದಲ್ವಾ? ನೀವೆಲ್ಲ ಈಗ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಆಗ್ಲಿ, ಅನಿಮಲ್ ಪ್ಲಾನೆಟ್ ಆಗ್ಲಿ ಅಲ್ಲೆಲ್ಲ ನೋಡಿದ್ದೀರಾ, ಎಷ್ಟು ದೊಡ್ಡ ದೊಡ್ಡ ದಟ್ಟವಾದ ಕಾಡು ಇರುತ್ತೆ. ಕಾಡಲ್ಲಿ ಏನಿರುತ್ತೆ? ಮನೆ ಇರುತ್ತಾ? ಇಲ್ಲ. ಮನೆ ಬದಲು ಏನಿರುತ್ತೆ? ಜಾಸ್ತಿ ಗಿಡ ಮರಗಳಿರುತ್ತೆ. ಅದು ಹೇಗಿರುತ್ತೆ? ನೀವು ಒಂದು ಗಿಡ ಮರ ತಗೊಂಡ್ರೆ ಯಾವ ಕಲರ್ ಇರುತ್ತದು? ಅದು ಹಚ್ಚ ಹಸಿರಲ್ಲಿರುತ್ತೆ. ಮತ್ತೆ ಅದು ಬಳಸಿ ಮುಗಿಲೆತ್ತರಿಗೆ ಹರಡುತ್ತಿರುವ ಬಳ್ಳಿಗಳು ಅಂದ್ರೆ ಈ ತರ ಗೊತ್ತಲ್ವಾ? ಈಗ ನೀವು ಮನೆ ಮುಂದೆ ನೋಡಿರ್ತೀರಲ್ಲ ಮನಿ ಪ್ಲಾಂಟ್ಸ್, ಅವೆಲ್ಲ ಬಳ್ಳಿಗಳು ಅಂದ್ರೆ ಸುತ್ಕೊಂಡಿರುತ್ತೆ. ಆ ತರ ಮರಕ್ಕೊಂದು ಈ ತರ ಬಳ್ಳಿಗಳೆಲ್ಲ ಸುತ್ಕೊಂಡಿರುತ್ತೆ. ಹಸುರಿನ ನಡುವೆ ಬಣ್ಣ ಚಿತ್ತಾರ ಮೂಡಿಸಿರುವ ಹೂವುಗಳು. ಈ ಒಂದು ಗಿಡ ಅಂದ್ಮೇಲೆ ಅದಕ್ಕೆ ಹೂ ಬಿಟ್ಟೇ ಇರುತ್ತಲ್ವಾ? ಹೂ ಬಿಟ್ಟಿರುತ್ತೆ, ಹಣ್ಣು ಬಿಟ್ಟಿರುತ್ತೆ. ಹಾಗೆ ಇಲ್ಲೂ ಸಹ ಚಿತ್ತಾರವಾಗಿ ಮೂಡಿಸಿರುವ ಹೂಗಳಿರುತ್ತೆ, ಹಣ್ಣುಗಳಿರುತ್ತೆ. ದುಂಬಿಯ ಜೇಂಕಾರ. ದುಂಬಿ ಅಂದ್ರೆ ಏನು? ಏನ್ ಹೇಳ್ತೀವಿ ದುಂಬಿ ಅಂದ್ರೆ? ಈಗ ಜೇನು ಬರುತ್ತೆ, ಜೇನು ಹೊಡೆದ್ಮೇಲೆ ಹೇಗ ಸೌಂಡ್ ಬರುತ್ತೆ? ಗುಯ್ ಅಂತ ಬರಲ್ವಾ ಜೇಂಕಾರ? ಆ ತರ ದುಂಬಿಯ ಜೇಂಕಾರ. ಮತ್ತೆ ಪಕ್ಷಿಗಳ ಕಲರವ. ಪಕ್ಷಿಗಳು ಆ ಕಡೆ ಮರದಿಂದ ಈ ಕಡೆ ಮರಕ್ಕೆ ಹಾರ್ಕೊಂಡು ಹೋಗ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಹೋಗುತ್ತೆ. ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ. ಕೋಗಿಲೆ ಚೆನ್ನಾಗಿ ಹಾಡಿಡುತ್ತಲ್ವಾ? ಅದಕ್ಕೆ ಹೇಳಲ್ವಾ? ಈ ಹಾಡು ಹೇಳೋರ್ಗೆಲ್ಲ ಹೇಗೆ ಹೇಳ್ತೀವಿ? ನೋಡು ನಿಮ್ ಧ್ವನಿ ಕೋಗಿಲೆ ಧ್ವನಿ ತರ ಇರುತ್ತೆ ಅಂತ ಹೇಳ್ತೀವಿ. ಜುಳು ಜುಳು ಹರಿಯುತ್ತಿರುವ ಜರಿಯ ನಿನಾದ ಅಂದ್ರೆ ಎಲ್ಲೋ ದೂರದಲ್ಲಿ ನೀರು, ಕಾಡು ಹೋದ್ಮೇಲೆ ಅಲ್ಲಿ ನೀರು ಹರಿತಾ ಇರುತ್ತೆ. ಯಾಕಂದ್ರೆ ಪ್ರಾಣಿ ಪಕ್ಷಿ ಎಲ್ಲ ನೀರು ಕುಡಿಯಕ್ಕೆ ಹೋಗುತ್ತೆ ಅಲ್ಲಿ, ಅಂದ್ರೆ ದೂರದಲ್ಲಿ ಎಲ್ಲೋ ನೀರು ಹರಿತಾ ಇರೋದು ಶಬ್ದ ಕೇಳಿಸುತ್ತೆ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿದೆ. ಈ ತರ ನಿಸರ್ಗದಲ್ಲಿ ಅಂದ್ರೆ ನಿಸರ್ಗ ಅದಕ್ಕೆ ಗಿಫ್ಟ್, ದಟ್ ಇಸ್ ಅ ನೇಚರ್ ಗಿಫ್ಟ್. ಕಾಡು ಅನ್ನೋದು ಒಂದು ನೇಚರ್ ಗಿಫ್ಟ್ ಆಗಿರುತ್ತೆ. ಅಲ್ಲಿ ಏನಿರುತ್ತೆ? ಮರ ಇರುತ್ತೆ, ಗಿಡಗಳಿರುತ್ತೆ, ಹೂವಿರುತ್ತೆ, ಹಣ್ಣಿರುತ್ತೆ, ಜೇಂಕಾರ ಶಬ್ದ ಇರುತ್ತೆ, ದುಂಬಿಗಳಿರುತ್ತೆ. ಹಾಗೆ ನೀರು ಹರಿಯೋ ಶಬ್ದ ಎಲ್ಲ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಪ್ರಾಣಿಗಳಿಗೂ ಅಲ್ಲೊಂದು ನೆಮ್ಮದಿಯ ತಾಣ ಅಂತ ಅನ್ಸುತ್ತೆ. ಒಂದು ಮುಂಜಾನೆ ಕಾಡಿನ ಕಲರವ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹರಿದವು. ಸನಿಹದಲ್ಲಿದ್ದ ಪ್ರಾಣಿಗಳ ಭಯಭೀತರವಾಗಿ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನ ಕಂಡು ಸಿಟ್ಟುಕೊಂಡು ವಾದಕ್ಕೆ ಮುಂದಾದವು. ಈ ತರ ಆರಾಮಾಗಿರ್ಬೇಕಾದ್ರೆ ಏನಾಗತ್ತೆ? ಅವರು ಒಂದು ಮುಂಜಾನೆ ಅಂದ್ರೆ ಏನಾಯ್ತು? ಒಂದು ಸಾಯಂಕಾಲ ಆಗಿರುತ್ತೆ. ಸಾಯಂಕಾಲ ಆದಾಗ ಏನಾಗುತ್ತೆ? ಕಾಡಿನ ಕಲರವ ನಡುವೆ ಹೆಜ್ಜೆಯ ಸಪ್ಪಳ ಪ್ರಾಣಿಗಳ ಕಿವಿಗೆ
ನಿಶ್ಶಬ್ದತೆ ಇರುತ್ತೆ, ಪ್ರಾಣಿಗಳು ಮಾತ್ರ ಓಡಾಡ್ತಾ ಇರುತ್ತೆ, ಪಕ್ಷಿಗಳ ಸದ್ದು ಕೇಳ್ತಾ ಇರುತ್ತೆ, ಕೋಗಿಲೆ ಧ್ವನಿ ಕೇಳ್ತಾ ಇರುತ್ತೆ. ಅದು ನೋಡೋದಕ್ಕೆ ಒಂದು ತುಂಬಾ ಸುಂದರವಾದ ದೃಶ್ಯವಾಗಿರುತ್ತೆ. ಅದ್ರಲ್ಲಿ ಒಂದು ಮುಂಜಾನೆ ಏನಾಗುತ್ತೆ, ಕಾಡಲ್ಲಿ ಒಂಥರ ಸೌಂಡ್, ಕಲರವ ತರ ಸೌಂಡ್ ಬರ್ತಾ ಇರುತ್ತೆ. ಅಂದ್ರೆ ಯಾರಾದ್ರೂ ನಡೆದ್ರೆ, ಇವಾಗ ಯಾರಾದ್ರೂ ಒಂದು ಒಂಟಿ ಪ್ಲೇಸ್ ಅಲ್ಲಿ ನಡೆದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಫುಡ್ ಸ್ಟೆಪ್ ಹೆಂಗ್ ಸೌಂಡ್ ಬರುತ್ತೋ, ಆ ಕಾಡಲ್ಲೂ ಅಷ್ಟೇ ಅಲ್ಲೊಂದು ಹೆಜ್ಜೆ ಸಪ್ಪಳ ಕೇಳುತ್ತೆ. ಯಾರಿಗೆ? ಪ್ರಾಣಿಗಳಿಗೆ. ನಾವ್ ಹೇಳ್ತೀವಲ್ವಾ, ಪ್ರಾಣಿಗಳಿಗೆ ನಮ್ಗೆ ಹೆಂಗೆ ಸಿಕ್ಸ್ತ್ ಸೆನ್ಸ್ ಇರುತ್ತೋ, ನಮ್ಗೆ ಹೆಂಗೆ ಯೋಚನೆ ಮಾಡಕ್ ಸೆನ್ಸ್ ಇರುತ್ತೋ, ಅದೇ ರೀತಿ ಪ್ರಾಣಿಗಳಿಗೆ ವಾಸನೆ ಇದರಲ್ಲಿ ಮೂಲಕ ಕಂಡುಹಿಡಿತಾರೆ. ಕಿವಿಗಳ ಶಬ್ದ ಎಷ್ಟೋ ದೂರದಿಂದ ಬರ್ತಾ ಇದ್ರು ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಆದ್ರೂ ಶಬ್ದ ಕೇಳುತ್ತೆ. ಏನಿದು ಅಂತ ನೋಡೋಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಅಂದ್ರೆ ಏನಿದು ಅಂತ ನೋಡೋಷ್ಟು ಎಲ್ಲಾ ಪ್ರಾಣಿಗಳು ಏನ್ ಮಾಡುತ್ತೆ, ಮರಕ್ಕೆ ಒಬ್ಬ ಮಾನವ ಬಂದು ಏನ್ ಮಾಡ್ತಾನೆ, ಪಟ್ ಅಂತ ಹಿಂಗ್ ಹೊಡಿತಾನೆ. ಏನಲ್ಲಿ ಕುಡ್ಲಿ ತಗೊಂಡು ಹಿಂಗ್ ಹೊಡಿತಾ ಇರ್ತಾನೆ. ಅದಕ್ಕೆ ಹೊಡೆದ ತಕ್ಷಣ ಏನಾಗುತ್ತೆ, ಮರದಲ್ಲಿ ಎಷ್ಟೊಂದು ಪಕ್ಷಿ ಕೂತಿರುತ್ತಲ್ವಾ, ಈಗ ಇದು ಮರ ಈಗ ಹೊಡೆದಾಗ ಏನಾಗುತ್ತೆ, ಮರದಲ್ಲಿರೋ ಪಕ್ಷಿ ಎಲ್ಲ ಹಾರ್ಕೊಂಡು ಹೋಗುತ್ತೆ. ಅದು ಭಯ, ನನ್ಗೇನ್ ಮಾಡ್ಬಿಡ್ತಾರೋ ಅನ್ನೋದೊಂದು ಭಯದಿಂದ ಹಾರೋಗುತ್ತೆ. ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಕೊಂಡು ವಾಲಕ್ಕೆ ಮುಂದಾದವು. ಯಾರದು? ಎಲ್ಲ ಪ್ರಾಣಿಗಳು ಯಾರು ಬಂದಿರ್ಬೋದು ಅಂತ ನೋಡೋಷ್ಟ್ರಲ್ಲಿ ಅಲ್ಲಿ ನೋಡಿದ್ರೆ ಯಾರು ಇರ್ತಾರೆ, ಒಬ್ಬ ಮನುಷ್ಯ ಇರ್ತಾನೆ. ಆ ಮನುಷ್ಯನ್ ನೋಡ್ಬಿಟ್ಟು ಅವ್ರು ತುಂಬಾ ಸಿಟ್ಟು ಬರುತ್ತೆ. ಯಾಕಂದ್ರೆ ಅದು ಪಕ್ಷಿಗಳು ಪ್ರಾಣಿಗಳ ತಾಣವಾಗಿರುತ್ತೆ. ಆದ್ರೆ ಅಕಸ್ಮಾತ್ ಆಗಿ ಒಬ್ಬ ಮನುಷ್ಯ ಬಂದ್ಬಿಟ್ಟು ಬಡಬಡ ಅಂತ ಶಬ್ದ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪ್ರಾಣಿಗೆಲ್ಲ ತುಂಬಾ ಸಿಟ್ಟು ಬರುತ್ತೆ. ಅವಾಗ ವಾದಕ್ಕೆ ಹಿಡಿತಾರೆ. ಏನದು ವಾದ ಅಂತ ಈಗ ನೋಡೋಣ. ಮೊದಲು ಮೊಲ. ಈ ಮಾನವ, ನಿನಗೇನು ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವ ಎಲ್ಲ ಛೀ ಅವಿವೇಕಿ. ಫಸ್ಟ್ ಯಾವ ಪ್ರಾಣಿ ಬರುತ್ತೆ? ಪ್ರಾಣಿ ಮೊದಲನೇ ಯಾವ ಪ್ರಾಣಿ ಬರುತ್ತೆ ಇವಾಗ? ಮೊದಲನೇ ಪ್ರಾಣಿ ಮೊಲ. ಮೊಲ ಏನಂಗುತ್ತೆ, ಏ ಮಾನವ, ನಿನಗಿನ್ನೂ ಬುದ್ಧಿ ಬರ್ಲಿಲ್ವಾ? ಎಷ್ಟು ಸಲ ಹೇಳೋದು ನಮ್ಮ ಮನುಷ್ಯನಿಗೆ, ತಿದ್ಕೊಳ್ಳಿ, ಕಾಡನ್ನ ಕಡಿಬೇಡಿ, ನಾಡು ಉಳಿಸಿ, ಕಾಡು ಉಳಿಸಿ, ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ. ಅವಾಗ ಮೊಲ ಕಾನೂನಿಗೆ ಅಂತಾನೆ, ನಿಮ್ಗಿನ್ನ ಬುದ್ಧಿ ಬರ್ಲಿಲ್ವಾ? ಕಾಡ್ ಕಡೆ ಬಂದಿದ್ಯಲ್ಲ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ನೀನ್ ಮಾಡೋ ಒಂದ್ ಮರ ಕಡಿಬೇಕಾದ್ರೆ ಆ ಮರದಲ್ಲಿರೋ ಪಕ್ಷಿ ಎಲ್ಲ ಪಾಪ ಎಲ್ಲೋಗುತ್ತೆ, ಸಾಯ್ತಾರೆ. ಕೆಳಗಡೆ ಬಿದ್ದಾದ್ರೂ ಸಾಯ್ಬೋದು. ಆದ್ರೆ ಮರದಲ್ಲಿ ಒಂದು ಮೊಟ್ಟೆ ಇಟ್ಟಿರುತ್ತೆ, ಮೊಟ್ಟೆ ಬಿದ್ದು ಮರಿಗಳೆಲ್ಲ ಸಾಯ್ಬೋದು. ಏನಾಗುತ್ತೆ, ವಿವೇಕತನದಿಂದ ಏನಾಗಿದೆ, ಇಲ್ಲಿ ಸಾವುಗಳು ಸಂಭವಿಸುತ್ತೆ. ಅಕಸ್ಮಾತ್ ಒಂದು ದೊಡ್ಡ ಮರ ಕಡಿತಾ ಇರ್ತಾರೆ ಅನ್ಕೊಳ್ಳಿ, ಆ ಮರದ ಇಂದ ಆ ಕಡೆ ಏನಾದ್ರೂ ಒಂದ್ ಸ್ವಲ್ಪ ಪ್ರಾಣಿಗಳ ಯಾವ್ದಾದ್ರು ಇದ್ರೆ ಏನಾಗುತ್ತೆ, ಆ ಮರದ ಬುಡ ಅದ್ರ ಮೇಲೆ ಬಿದ್ದು ಅಲ್ಲೂ ಪ್ರಾಣಿಗಳು ಸತ್ತೋಗುತ್ತೆ. ಅಂದ್ರೆ ಅವ್ರು ಹೇಳ್ತಾ ಇರೋದ್ ಮೊಲ, ನಿನ್ ನಾಚಿಕೆ ಏನಾಗ್ಬೇಕು, ನೀನ್ ಮಾಡ್ತಾ ಇರುವಂತ ಕೆಲ್ಸಕ್ಕೆ ಏನಾಗಿದೆ, ಇಲ್ಲಿ ಸಾವು ನೋವು ಸಂಭವಿಸಿದೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವ ಎಲ್ಲ ಅಚ್ಚಿ ಅವಿವೇಕಿ. ನಿನ್ಗೆ ಬುದ್ಧಿ ಇಲ್ವಾ? ನಿನ್ಗೆ ವಿವೇಕನೇ ಇಲ್ವಾ? ಅವಿವೇಕಿ ಆಗಿದ್ಯಾ ಅಂತ ಯಾರು ಹೇಳುತ್ತೆ? ಮೊಲ. ಯಾರು ಹೇಳುತ್ತೆ? ಮಾನವನ್ ಹೇಳುತ್ತೆ. ಮಾನವ. ಅಂಜುಬುರುಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ? ನಮ್ಮ ಬುದ್ಧಿವಂತಿಕೆ ನಿಮಗೇನು ಗೊತ್ತು? ಕೊಡಲಿಯನ್ನು ಹೆಗಲಲ್ಲಿ ಮೇಲಿಟ್ಟು ಗತ್ತಿನಿಂದ ಹೇಳಿದನು. ಮಾನವನಿಗೂ ಕೋಪ ಬರುತ್ತೆ. ಈಗ ಯಾರಾದ್ರೂ ನಿಮ್ ಬೈದ್ರೆ ನಿಮ್ಗೆ ಕೋಪ ಬರಲ್ವಾ? ಅದೇ ತರ ಈಗ ಪ್ರಾಣಿ ತಗೊಂಬಂದ್ ನಮ್ ಬೈದ್ರೆ ನಮಗೂ ಕೋಪ ಬರುತ್ತೆ ತಾನೆ. ಅದೇ ರೀತಿ ಮಾನವನಿಗೂ ಏನ್ ಹೇಳ್ತಾನೆ, ಮಾನವ ಮೊಲಕ್ಕೆ ಏನ್ ಹೇಳ್ತಾನೆ, ಅಂಜುಬುರುಕ ಪ್ರಾಣಿಯೇ, ಅಯ್ಯೋ ನೀವೆಲ್ಲ ನಾನು ಹೊಡಿತೀನಿ ಅನ್ಬಿಟ್ಟು ಎಷ್ಟು ದೂರ ನೆಡ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ, ನೀವೆಲ್ಲ ಅಂಜುಬುರುಕರು ಅಂದ್ರೆ ನಿಮ್ಗೆ ತುಂಬಾ ಭಯ. ನೀನು ಮಾನವನನ್ನು ಅವಿವೇಕಿ ಅಂದಿದ್ಯಾ? ನಿನ್ಗೆ ಏನ್ ಗೊತ್ತು? ಮಾನವನ ಅವಿವೇಕಿ ಅಂದಿದ್ಯಲ್ಲ, ಇನ್ನ ಮರ ಕಡಿದ್ಬಿಟ್ಟು ತಗೊಂಡೋಗಿ, ನನಗೆ ಗೊತ್ತು ನಾನು ಅದರಿಂದ ಏನೇನ್ ಮಾಡ್ತೀನಿ ಅಂತ. ನಾನು ಅದರಿಂದ ಒಂದ್ ಸೋಫಾ ಮಾಡ್ತೀನಿ, ಒಂದ್ ಮಂಚ ಮಾಡ್ತೀನಿ, ಒಂದ್ ಬಾಗ್ಲು ಮಾಡ್ತೀನಿ, ಒಂದ್ ಕಿಟಕಿ ಮಾಡ್ತೀನಿ. ಈಗ ನೀನ್ ನನಗೆ ಹೇಗೆ ಅವಿವೇಕಿ ಅಂತೀಯ? ನಮ್ಗೆ ಎಷ್ಟು ಬುದ್ಧಿ ಇದೆ ಅಂತ ಗೊತ್ತಿಲ್ಲ ನಿಮ್ಗೇನು ಅಂತ ಮಾನವ ಯಾರು ಹೇಳ್ತಾನೆ? ಮೊಲಕ್ಕೆ ಹೇಳ್ತಾನೆ. ಅವಾಗ ಮೊಲ ಆಯ್ತು. ನೆಕ್ಸ್ಟ್ ಯಾರು ಬರ್ತಾರೆ? ಜಿಂಕೆ. ಹೇಳಪ್ಪ ನಿಮ್ಮ ಜಾಣತನವನ್ನು, ನಾವು ಸ್ವಲ್ಪ ತಿಳಿಯುತ್ತೇವೆ. ಮೊಲ ಬೈತದೆ, ಮಾನವ ಹೇಳ್ತಾನೆ, ಅಯ್ಯೋ ನೀನೇನ್ ನಂಗೆ ಅವಿವೇಕಿ ಅನ್ನೋದು, ನಮ್ ಬುದ್ಧಿವಂತ ನಿನ್ಗೇನ್ ಗೊತ್ತಿಲ್ವಾ ಅಂತ ವಾದ ಮಾಡ್ತಾನೆ. ಯಾರು? ಮಾನವ ಮೊಲಕ್ ವಾದ ಮಾಡ್ತಾನೆ. ಅವಾಗ ಯಾರು ಬರ್ತಾನೆ? ಇವಾಗ ಜಿಂಕೆ ಬರುತ್ತೆ. ಜಿಂಕೆ ಹೇಳ್ತದೆ, ಹೇಳಪ್ಪ ಆಯ್ತು, ನೀನೇನೋ ದೊಡ್ಡ ಜಾಣತನ ಅಂತಿದ್ಯಲ್ಲ, ಇವಾಗ ಹೇಳು, ನೀನ್ ಏನೇನ್ ಮಾಡಿದ್ಯಾ, ನಿನ್ ಕೆಲಸ ಎಲ್ಲ ಏನ್ ಮಾಡಿದ್ಯಾ ಅಂತ ಹೇಳು ಅಂತ ಹೇಳುತ್ತೆ. ಮಾನವ, ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಆಯ್ತು, ಈ ಜಿಂಕೆ ಬಂತು, ಆಯ್ತು ನೀನ್ ಕೊಚ್ಕೊತಾ ಇದೆಯಲ್ಲ, ನೀನೆಲ್ಲ ಏನೇನೋ ಮಾಡಿದೀನಿ ಅಂತ
ಸರಿ ಹೇಳು, ಏನೇನ್ ಮಾಡಿದೆ ಅಂತ ಮಾನವ ಹೇಳ್ತಾನೆ. ಹಾರುವ, ಆಕಾಶದಲ್ಲಿ ಹಾರುವ ವಿಮಾನ ಅಂದ್ರೆ ನಾವು ವಿಮಾನ ಕಂಡಿಡಿದೀವಿ, ಏರೋಪ್ಲೇನ್ ಕಂಡಿಡಿದೀವಿ. ನೀರಿನ ಮೇಲೆ ಚಲಿಸುವ ದೋಣಿ ಅಂದ್ರೆ ನೀರಲ್ಲಿ ಹೋಗೋಕೆ ನಾವು ಬೋಟ್ ನ ಕಂಡಿಡ್ಕೊಂಡಿದೀವಿ, ಶಿಪ್ ನ ಕಂಡಿಡ್ಕೊಂಡಿದೀವಿ. ಹಡಗುಗಳು ಅಂದ್ರೆ ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ನಾವು ಕಂಡಿಡ್ಕೊಂಡಿದೀವಿ. ಹಡಗು ಅಂದ್ರೆ ಶಿಪ್. ಇದಿಷ್ಟೆಲ್ಲ ಸಾಕಾಗಲ್ವಾ? ಇನ್ನೇನ್ ಬೇಕು ನಿಮ್ಗೆ ನಮ್ಮ ಬುದ್ಧಿವಂತಿಕೆಗೆ? ನರಿ. ಈಗ ಯಾರು ಬಂದ್ರು? ನರಿ. ಮೊದಲನೇ ಯಾರು? ಮೊಲ. ಮೊಲ ಆದ್ಮೇಲೆ ಎರಡನೇದು ಯಾವುದು? ಜಿಂಕೆ. ಜಿಂಕೆ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಇವಾಗ? ನರಿ. ಕತ್ತನ್ನು ಮೇಲೆತ್ತಿ ಮುದಲಿಸುತ್ತಾ ಪಕ್ಷಿಯನ್ನು ನೋಡಿ, ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ. ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? ನರಿ ಹೇಳುತ್ತೆ, ನೀವ್ ಹೆಂಗ್ ಕಂಡಿಡಿದ್ರಿ? ವಿಮಾನ ಅನ್ನೋದು ಹೆಂಗ್ ಕಂಡಿಡಿದ್ರಿ? ದೋಣಿ ಅನ್ನೋದು ಹೆಂಗ್ ಕಂಡಿಡಿದ್ರಿ? ಹಡಗ ಹೆಂಗ್ ಹೋಗುತ್ತೆ ಅಂತ ಹೆಂಗ್ ಕಂಡಿಡಿದ್ರಿ? ನಿಮ್ಗೆ ಇದೇನ್ ಗೊತ್ತಿತ್ತಾ? ನೀವ್ ಕಲ್ತಿರೋದು ಪಕ್ಷಿಯನ್ನು ನೋಡಿ. ಈ ಪಕ್ಷಿಗೆ ರೆಕ್ಕೆ ಇದೆ ಅಲ್ವಾ? ರೆಕ್ಕೆ ಇಲ್ಲ ಅಂದ್ರೆ ಪಕ್ಷಿ ಹಾರಕ್ಕಾಗತ್ತಾ? ನಾವ್ ಹಾರಕ್ಕಾಗತ್ತಾ? ನಮ್ಗೆ ರೆಕ್ಕೆ ಇದೆಯಾ? ಇಲ್ಲ ಅಲ್ವಾ? ಪಕ್ಷಿಗಳ ಹಾರತ್ತೆ. ಹೇಗೆ? ಅದು ಲೇಟ್ ವೇಟ್ ಇರುತ್ತೆ, ಅದ್ರ ಫೆದರ್ಸ್, ಅದು ವಿಂಗ್ಸ್ ಮುಖಾಂತರ ಅದೇನ್ ಮಾಡುತ್ತೆ? ಫ್ಲೈ ಆಗುತ್ತೆ. ಸೊ ಏರೋಪ್ಲೇನ್ ವಿಂಗ್ಸ್ ಹಾಕ್ತಿದ್ರೆ ಅದು ಫ್ಲೈ ಆಗೋದು. ಏರೋಪ್ಲೇನ್ ವಿಂಗ್ಸ್ ಇದೆ ಗೊತ್ತಾ? ಈಗ ಇಷ್ಟುದ್ದ ಈ ಕಡೆ ಆ ಕಡೆ. ವಿಂಗ್ಸ್ ಇಲ್ಲ ಅಂದ್ರೆ ಅದು ಹಾರಕ್ಕೆ ಆಗಲ್ಲ. ಅಂದ್ರೆ ನೀವು ಪಕ್ಷಿ ನೋಡ್ಕೊಂಡು ನೀವು ವಿಮಾನ ಕಂಡಿಟ್ಟಿದ್ದೀರಾ. ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿದ್ದೀರಾ. ಜಲಚರಗಳಂದ್ರೆ ಇವಾಗ ಡಾಲ್ಫಿನ್ ಆಗ್ಲಿ, ಫಿಶ್ ಆಗ್ಲಿ, ಅವೆಲ್ಲ ನೀರಲ್ಲಿ ಹೇಗೆ ಹೋಗುತ್ತೆ? ಆ ಫಿನ್ಸ್ ಮುಖಾಂತರ ಹೋಗುತ್ತೆ ಅಲ್ವಾ? ಇವಾಗ ನೀವು ಈಗ ದೋಣಿ ಹೋಗ್ಬೇಕಾದ್ರೆ ಹಿಂಗೆ ಅಂತೀರ ಅಲ್ವಾ? ಅವಾಗ ದೋಣಿ ಹೋಗ್ತಾ ಇರುತ್ತೆ. ಅಂದ್ರೆ ಜಲಚರಗಳು, ನೀವಿರುವಂತ ನೀರಲ್ಲಿ ಇರುವಂತ ವಾಸಿಸುವ ಪ್ರಾಣಿಗಳನ್ನ ನೋಡಿ ನೀವು ಕಲ್ತಿದ್ದೀರಾ. ಹಡಗು ಹೇಗ್ ಮಾಡೋದು ಮತ್ತೆ ದೋಣಿ ಹೇಗ್ ಮಾಡೋದು ಅಂತ. ಇದ್ರಲ್ಲಿ ನಿಮ್ ಸ್ವಂತಿಕೆ ಏನಿದೆ? ಪಕ್ಷಿ ನೋಡಿ ವಿಮಾನ ಮಾಡಕ್ ಕಲ್ತಿದ್ದೀರಾ. ಜಲಚರಗಳನ್ನ ನೋಡಿ ನೀವು ಹಡಗು ಮತ್ತೆ ದೋಣಿಯನ್ನ ನಿರ್ಮಿಸಿದ್ದೀರಾ. ನಿಮ್ ಸ್ವಂತವಾಗಿ ನೀವೇನ್ ಮಾಡಿದ್ದೀರಾ ಅಂತ ಯಾರು ಕೇಳುತ್ತೆ? ನರಿ ಕೇಳುತ್ತೆ. ಮಾನವ. ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. ನಿಮಗಿದು ತಿಳಿಯದೆ? ಆಯ್ತು, ಮಾನವ ಏನ್ ಮಾಡ್ತಾನೆ? ನರಿ ಮಾತಿಗೆ ಮಂಕಾದ ಮಾನವ. ಅಯ್ಯೋ ಹೌದಲ್ವಾ ಅನ್ಕೊಂಡು ಒಂದ್ ಸ್ವಲ್ಪ ಮಂಕ ಆಗ್ತಾನೆ, ಆದ್ರೆ ಅದು ತೋರ್ಸ್ಕೊಳಲ್ಲ. ಇವಾಗ ನಮ್ಗೆ ಈ ಡಾನ್ಸರ್ ಗೊತ್ತಿಲ್ಲ ಅಂದ್ರೆ ನಾವ್ ಅದನ್ನ ತೋರ್ಸ್ಕೋಬೇಡ್ದು, ಬೇರೆ ಏನಾದ್ರು ಹೇಳೋದಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವಾಗ ಏನ್ ಅನ್ಕೋತಾರೆ? ಓ, ಅವನ್ಗೆ ಇದು ಗೊತ್ತಿಲ್ಲ ಅಂದ್ರೆ ಮುಂದಿದ್ ಗೊತ್ತು ಅನ್ನೋದು ಬುದ್ಧಿವಂತಿಕೆ. ಮಾನವನ್ಗೆ ಗೊತ್ತಾಯ್ತು, ಹೌದಲ್ವಾ? ನರಿ ಹೇಳ್ತಾ ಇರೋದು ಕರೆಕ್ಟ್. ಅದೇ ಹೇಳೋದು ನಿಜಾನೇ. ಪಕ್ಷಿಯಿಂದಾನೇ ವಿಮಾನ ಪಕ್ಷಿ ಹಾರುತ್ತೆ ಅಂತಾನೆ ವಿಮಾನ ಹಾರುತ್ತೆ. ಜಲಚರಗಳಿಂದಾನೇ ನಮ್ ದೋಣಿ ಹಡಗು ಬರುತ್ತೆ. ನಾವೇನ್ ಮಾಡಿದೀವಿ? ಸರಿ, ಏನೋ ಒಂದ್ ಕೇಳೋಣ ಇರು ಅಂದ್ಕೊಂಡು ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. ಈಗ ನಾವು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ನಾವು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋಗ್ತೀವಿ ಅಲ್ವಾ? ಇಲ್ವಾ? ಹೌದಾ? ಈಗ ನಿಮ್ ಬರ್ತಡೇ ಬಂತು, ಹಬ್ಬ ಬಂತು ಅಂದ್ರೆ ಹೊಸ ಬಟ್ಟೆ ಹಾಕೋತೀವಿ. ನೀವು ಹೊಸ ಬಟ್ಟೆ ಹಾಕೊಂಡಾಗ ಹೆಂಗ್ ಕಾಣ್ತೀರಾ? ಹಳೆ ಬಟ್ಟೆಗಳು ಹಾಕೊಂಡಾಗ ಹೆಂಗ್ ಕಾಣ್ತೀರಾ? ಯಾವಾಗ ಚೆನ್ನಾಗಿ ಕಾಣೋದು? ಹೊಸ ಬಟ್ಟೆ ಅಂದ್ರೆ ನೀವು ಒಡವೆ ಹಾಕೊಂಡು ಬಟ್ಟೆ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಲ್ವಾ? ಅದೇ ರೀತಿ ಸುಂದರವಾಗಿ ಕಾಣ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಆ ತಕ್ಕನಂಗೆ ನಾವು ಉಡುಗೆ ತೊಡೆಗಳನ್ನು ಸೃಷ್ಟಿಸಿದ್ದೇವೆ. ನಿಮಗಿದು ತಿಳಿಯದೆ ಅಂತ ಮಾನವ ಯಾರು ಹೇಳ್ತಾನೆ? ಮಾನವ ನರಿ ಹೇಳ್ತಾನೆ. ಜಿಂಕೆ. ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದದನ್ನು ನೆನಪಿಸಿಕೊ. ನಿಮ್ಮ ಬಟ್ಟೆಯಲ್ಲಿ ಏನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು, ತಿಳಿಯಿತೆ? ಈ ತಿರ್ಗಾ ಯಾರು ಹೇಳುತ್ತೆ? ಜಿಂಕೆ. ಜಿಂಕೆ ಹೇಳುತ್ತೆ, ಫಸ್ಟ್ ಏನ್ ಹೇಳುತ್ತೆ? ಆಯ್ತು, ನಿನ್ ಬುದ್ಧಿವಂತಿಕೆ ಏನು ಅಂತ ಎಲ್ಲ ತೋರ್ಸ್ಕೊ ಅಂತ ಹೇಳುತ್ತೆ. ಈ ತಿರ್ಗಾ ಇನ್ನೊಂದು ಕ್ವಶನ್ ಮಾಡುತ್ತೆ. ಏನು? ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿರೋದು ನೆನ್ಸ್ಕೊ. ಮುಂಚೆ ಆಗಿನ ಕಾಲದಲ್ಲಿ ನೀವು ನೋಡಿ, ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಓಲ್ಡ್ ಸಿವಿಲೈಸೇಷನ್ ಅಲ್ಲಿ ಏನ್ ಮಾಡೋರು? ಕಾಡ್ಮನುಷ್ಯರೆಲ್ಲ ಅವಾಗ ಬಟ್ಟೆ ಇರ್ಲಿಲ್ಲ ಅಲ್ವಾ? ಪ್ರಾಣಿಗಳ ಚರ್ಮನೇ ಅವರು ಬಟ್ಟೆ ಮಾಡ್ಕೊಂಡಿದ್ರು. ಅಂದ್ರೆ ಜಿಂಕೆ ಆಗ್ಲಿ, ಹುಲಿ ಇದಾಗ್ಲಿ, ಆ ಚರ್ಮನೇ ಅವರು ಬಟ್ಟೆ ತರ ಸುತ್ಕೊಳ್ಳೋರು. ನೀವೇನ್ ಮೊದ್ಲಿಂದ ಅಂದ್ರೆ ನಾವ್ ನೋಡಿಲ್ವಾ? ನಮ್ ಚರ್ಮನೇ ತಗೊಂಡು ಬಟ್ಟೆ ಮಾಡ್ಕೊಂಡಿದ್ದೀರಾ? ನೀವೇನ್ ಅದನ್ನ ಎಕ್ಸ್ಟ್ರಾ ಏನ್ ಮಾಡಕ್ ಹೋಗಿಲ್ಲ. ನಿಮ್ ಬಟ್ಟೆಗಳೇನೆಲ್ಲ ವಿಶೇಷ ಇಲ್ಲ. ಪ್ರಾಣಿ ಪಕ್ಷಿ ಕೀಟಗಳ ಬೈಬಣ್ಣಕ್ಕೆ ಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿದೆ. ಈಗ ಒಂದೊಂದು ಬಟ್ಟೆ ಮೇಲೆ ನೋಡ್ಬೋದು ನೀವು, ಒಂದೊಂದು ಬಟ್ಟೆ ಮೇಲೆ ಹೂವ ಇರುತ್ತೆ, ಅದು ಇವಾಗ ಆಚೆಯಿಂದ ನೋಡ್ಕೊಂಡ್ ಬಂದು ಹೇಳೋದು. ಮತ್ತೆ ಒಂದೊಂದು ಬಟ್ಟೆ ಮೇಲೆ ಇವಾಗ ಚಿಟ್ಟೆಗಳಿರುತ್ತೆ, ಆಮೇಲೆ ಒಂದೊಂದು ಬಟ್ಟೆ ಮೇಲೆ ಜಿಂಕೆ ಇರುತ್ತೆ, ಒಂದೊಂದು ಬಟ್ಟೆ ಮೇಲೆ ಆನೆ ಇರುತ್ತೆ. ಅದು ಹೇಳ್ತದೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನೇನ್ ನೋಡಿಲ್ವಾ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಇವಾಗ ಪೀಕಾಕ್ ಕಲರೇ ಬೇಕು ಅಂತೀವಿ. ಅಂದ್ರೆ ಆ ಪೀಕಾಕ್ ಕಲರ್ ಎಷ್ಟು ಚೆನ್ನಾಗಿರುತ್ತೆ.
ಆ ಕಲರ್ ಸ್ಯಾರಿ ಉಟ್ರೆ ಚೆನ್ನಾಗಿರುತ್ತೆ. ಅದೇ ಪ್ಯಾರೆಟ್ ಗ್ರೀನ್ ಬೇಕು ಅಂತೀವಿ, ಅದೇ ಪ್ಯಾರೆಟ್ ಗ್ರೀನ್ ಕಲರ್ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾವು ಆ ಪಕ್ಷಿ ಆ ಕಲರ್ಗೆ ಮೈ ಸೋತ್ಬಿಟ್ಟು ನಾವು ಆ ಬಣ್ಣ ಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿದ್ದೀರಾ. ನಾವು ಚೆನ್ನಾಗಿ ನೋಡಿ, ದೇವರು ನಮ್ಗೇನು ಬಟ್ಟೆ ಕೊಟ್ಟಿಲ್ಲ ಆಯ್ತಾ, ನಮ್ಗೆ ವಿಮಾನ ಮಾಡುವಂತ ಬುದ್ಧಿ ಕೊಟ್ಟಿಲ್ಲ, ನಮ್ಗೆ ನಡಗ್ ಮಾಡುವಂತ ಬುದ್ಧಿ ಕೊಟ್ಟಿಲ್ಲ. ಯಾರಿಗೆ? ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ. ಅದು ಅದ್ರ ಸ್ವಂತ ಬುದ್ಧಿಯಿಂದಾನೇ ಹಾರುತ್ತೆ, ಸ್ವಂತ ಬುದ್ಧಿಯಿಂದಾನೇ ನೀರಲ್ಲಿ ಹಾರುತ್ತೆ. ಅದಕ್ಕೆ ನಾವು ಬಟ್ಟೆ ಹಾಕ್ತೀವ, ಯಾವ್ದಾರ ಹುಲಿ ಸಿಂಹ ಚಿಟ್ಟೆಗೆಲ್ಲ ಬಟ್ಟೆ ಹಾಕ್ತೀವ, ಅದೇನಾದ್ರೂ ಕಲರ್ ಶೇಡ್ ಆಗುತ್ತಾ? ಇಲ್ಲ ಅಲ್ವಾ, ಅದ್ರ ಕಲರ್ ಹಾಗೆ ಇರುತ್ತೆ. ಅಂದ್ರೆ ಅದು ಹೇಳ್ತಿರೋದು ನೀವೆಲ್ಲ ನಮ್ದ ಕಾಪಿ ಮಾಡಿ ನಿಮ್ಮ ಉಡುಗೆ ತೊಡುಗೆಗಳನ್ನ ನೀವು ಧರಿಸ್ಕೊಂಡಿದ್ದೀರಾ ಹೊರತು ನಿಮ್ ಸ್ವಂತವಾಗಿ ನೀವೇನು ಮಾಡ್ಕೊಂಡಿಲ್ಲ. ಸಹಜವಾಗಿ ನೀವು ಸೌಂದರ್ಯ ಕಾಣಿಸ್ಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ವಾ ಅಂತ ಜಿಂಕೆ ಯಾಗಿರುತ್ತೆ ತಿರ್ಗಾ ಮಾನವನಿಗೆ ಹೇಳುತ್ತೆ. ಈಗ ಬಂದ್ರು ಯಾರು? ಕೋತಿ. ಮೊದಲು ಯಾರು ಬಂದ್ರು? ಮೊಲ. ಮೊಲ ಆದ್ಮೇಲೆ ಯಾರು ಬಂದಿದ್ದು? ಜಿಂಕೆ. ಜಿಂಕೆ ಆದ್ಮೇಲೆ ಯಾರು ಬಂದ್ರು? ನರಿ. ನರಿ ಆದ್ಮೇಲೆ ತಿರ್ಗಾ ಯಾರು ಕ್ವಶನ್ ಮಾಡ್ತಾರೆ? ಜಿಂಕೆ. ಈಗ ಯಾರು ಬರ್ತಾರೆ? ಕೋತಿ. ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ ಕೊಂಬೆಗೆ ತಾನೇ ಜಿಂಕೆ ಕೋತಿ ಓಡಾಡೋದು. ಜಿಂಕೆ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ? ಈ ಕೋತಿ ಹೇಳುತ್ತೆ ಮರದಿಂದ ನಾವೇ ನಿಮ್ ಕಣ್ಣಿಲ್ವಾ? ಜಿಂಕೆ ಅಂತ ಕಣ್ಣಿರ್ಬೇಕು ಅಂತ ಹೇಳ್ತೀರಾ, ಮತ್ತೆ ನವಿಲಂತೆ ನಡೆದಾಡುವ ನಡೆಗೆ. ಈಗ ಯಾರು ನಡ್ಕೊಂಡು ಹೋಗ್ತಾರೆ ಏನ್ ಹೇಳ್ತೀವಿ? ಎಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ, ನವಿಲ್ ತರ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ಇವಾಗ ಯಾರಾದ್ರೂ ಹಾಡಿದ್ರೆ ಏನ್ ಹೇಳ್ತೀವಿ ನಾವು? ಎಷ್ಟು ಚೆನ್ನಾಗಿದೆ ಅವ್ರ ಕಂಠ, ಕೋಗಿಲೆ ಕಂಠ ತರ ಇದೆ ಅಂತ ಹೇಳ್ತೀವಿ. ಇದೆಲ್ಲ ಹೇಳುವುದು ನೀವು ಸುಂದರವೋ ಅಥವಾ ನಾವು ಸುಂದರವೋ? ಇದನ್ನೆಲ್ಲ ನಾವು ಯಾರು ಹೋಲಿಸ್ತಾ ಇದೀವಿ? ನಾವು ಪ್ರತಿಯೊಂದನ್ನು ಹೋಲಿಸೋದು ಒಂದು ಪ್ರಾಣಿಗಾಗ್ಲಿ ಒಂದು ಪಕ್ಷಿಗಾಗ್ಲಿ ಹೋಲಿಸ್ಕೊಂಡು ಮಾತಾಡ್ತೀವಿ ಹೊರತು ನಾವ್ ಯಾವತ್ತೂ ಹೋಲಿಸ್ಕೊಂಡು ನಾವು ಮಾತಾಡಲ್ಲ. ಅದಕ್ಕೆ ಕೋತಿ ಏನ್ ಹೇಳುತ್ತೆ? ನೀವು ಚೆನ್ನಾಗಿದ್ದೀರಾ, ನೀವು ಸುಂದರವಾಗಿದ್ದೀವ ಅಥವಾ ನಾವು ಸುಂದರವಾಗಿರುತ್ತೀವ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ಕೋತಿ ಯಾರು ಪ್ರಶ್ನೆ ಮಾಡ್ತಾ ಇದೆ? ಕೋತಿ ಮಾನವನಿಗೆ ಇವಾಗ ಇಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ಸರಿ, ಈ ಮಾನವ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾನು ಈ ಪಾಠ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.